Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ 6th semester BCom ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಬಂದು ಇನ್ಕಮ್ ಟ್ಯಾಕ್ಸ್, ಕ್ವೆಶ್ಚನ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ ಇಂದ. ಈ ಒಂದು ಕ್ವೆಶ್ಚನ್ ಲಾಸ್ಟ್ ಇಯರ್ 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಈ ಒಂದು ಕ್ವೆಶ್ಚನ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಡಾಕ್ಟರ್ ರೋನಿತ್ 30 years provides the following information for the year 2022 and 23. So ಅವರಿಗೆ 30 ವರ್ಷ ಇದೆ ಅಂತೆ. ಸೊ ಈ ಒಂದು ಇನ್ಫಾರ್ಮೇಶನ್ ಏನಕ್ಕೆ ಅಂದರೆ ಇವರು ಸೀನಿಯರ್ ಸಿಟಿಸನ್ ಅಥವಾ ಬಿಲೋ ಸೀನಿಯರ್ ಸಿಟಿಸನ್ ಅಥವಾ ಸೂಪರ್ ಸೀನಿಯರ್ ಸಿಟಿಸನ್ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಬಿಲೋ 60 years ಇತ್ತು ಅಂದರೆ, ಓಕೆನಾ, ಬಿಲೋ 60 years ಇತ್ತು ಅಂದರೆ ದಟ್ ಈಸ್ ನಾರ್ಮಲ್ ಸಿಟಿಸನ್. ಸೊ ಅಬೋವ್ 60 ಇತ್ತು ಅಂದರೆ ದಟ್ ಈಸ್ ಸೀನಿಯರ್ ಸಿಟಿಸನ್. ಸೊ ಅಬೋವ್ 80 years ಇತ್ತು ಅಂದರೆ ದಟ್ ಈಸ್ ಸೂಪರ್ ಸೀನಿಯರ್ ಸಿಟಿಸನ್. ಓಕೆ, ಸೊ ಬಿಲೋ 60 ಇತ್ತು ಅಂದರೆ ಸೊ ಅದಕ್ಕೆ ಸ್ಲ್ಯಾಬ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಬೋವ್ 60 ಇತ್ತು ಅಂದರೆ ಅದಕ್ಕೂ ಸ್ಲ್ಯಾಬ್ ರೇಟ್ ಚೇಂಜ್ ಆಗುತ್ತೆ. ಸೊ 80 years ಇತ್ತು ಅಂದರೆ ಅದಕ್ಕೂ ಸ್ಲ್ಯಾಬ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ 30 years ಇಂದ ಕೆಳಗಡೆ ಇರೋದ್ರಿಂದ ನಮಗೆ ಈ ಸ್ಲ್ಯಾಬ್ ರೇಟ್ ಸಿಗ್ತಾ ಹೋಗುತ್ತೆ. ಸೊ ಈ ಸ್ಲ್ಯಾಬ್ ರೇಟ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಬಿಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಯಾವುದೇ ಅದರ್ ಸೋರ್ಸಸ್ ಇನ್ಕಮ್ನ ಕೊಟ್ಟಿಲ್ಲ, ಅವನ್ನೆಲ್ಲ ಆ್ಯಡ್ ಮಾಡ್ಕೊಂಡು ನಾವು ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತು. ಆದರೆ ಡೈರೆಕ್ಟಾಗಿ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಕ್ಲೈಮ್ಡ್ ಫಾರ್ ಡಿಡಕ್ಷನ್ಸ್. ಸೊ ಈ ಡಿಡಕ್ಷನ್ಸ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 84C2U ವರೆಗೂ ಇರುತ್ತೆ. ಸೊ ಇದರಲ್ಲಿ ಅವ್ರು ಡಿಡಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಡಿಡಕ್ಷನ್ಸ್ನ ನಾವು ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಅಂಡರ್ ಸೆಕ್ಷನ್ 80C to 80U ಇರುತ್ತೆ. ಸೊ ಅದ್ರಲ್ಲಿ ಕೊಟ್ಟಿರುವಂಥ ಡಿಡಕ್ಷನ್ಸ್ನ ನಾವು ಲೆಸ್ ಮಾಡ್ಕೊಳ್ತಾ ಹೋಗಬೇಕು ಈ ಒಂದು ಗ್ರಾಸ್ ಟೋಟಲ್ ಇನ್ಕಮ್ಗೆ. ಸೊ ಟ್ಯೂಷನ್ ಫೀಸ್ ಆಫ್ ಇಸ್ ಚಿಲ್ಡ್ರನ್ 1 lakh rupees ಇದೆ. ಸೊ ಇದು ಕೂಡ 80C ನಲ್ಲಿ ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇದು ಕೂಡ 80C ನಲ್ಲಿ ಬರುತ್ತೆ. ಕಾಂಟ್ರಿಬ್ಯೂಷನ್ ಟು PPF ಇದು ಕೂಡ 80C ನಲ್ಲಿ ಬರುತ್ತೆ. ಸೊ 80C ನ ಪ್ರಕಾರ ಯಾವೇ ಇರಲಿ, ಎಷ್ಟೇ ಡಿಡಕ್ಷನ್ಸ್ ಇರಲಿ, ಸೊ ಅಷ್ಟರದ್ದು ಗ್ರಾಸ್ ಟೋಟಲ್ ಬಂದು ಗ್ರಾಸ್ ಟೋಟಲ್ ತಗೊಳ್ಬೇಕು. ಸೊ ಗ್ರಾಸ್ ಟೋಟಲ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 rupees ಇರುತ್ತೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸರ್ ಅದನ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ಗ್ರಾಸ್ ಟೋಟಲ್ ಅಂತ ಬಂದಾಗ 1 lakh plus 2 lakh 3 lakh, 3 lakh plus 3 lakh 6 lakh ಆಗುತ್ತೆ. ಸೊ ನಾವಿಲ್ಲಿ 6 lakh ಹಾಕೊಂಡ್ರೆ ಇವೆರಡನ್ನು ಕಂಪೇರ್ ಮಾಡಿದ್ರೆ 1,50,000 ಕಮ್ಮಿ ಇರೋದು. ಸೊ ಇದನ್ನ ನಾವು 42 lakh ಏನಿದೆ ಇದು, ಸೊ ಇದರಲ್ಲಿ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು ಎಕ್ಸಾಮ್ಷನ್ ಅಂತ ಹೇಳಿ. ಸೊ 1,50,000 ಲೆಸ್ ಮಾಡಿಕೊಂಡ್ರೆ ನಮಗೆ 40,50,000 rupees ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಅಮೌಂಟ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ಬಂದು ಈ ರೀತಿಯಾಗಿರುತ್ತೆ. ಸೊ ಫಾರ್ಮ್ಯಾಟ್, ಸೊ ಫಸ್ಟಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ, ಹಾಕೊಳ್ಳೋಣ. ಗ್ರಾಸ್ ಟೋಟಲ್ ಇನ್ಕಮ್ that is 42 lakh. Okay, so less exemptions under section 80C2U. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಅಂಡರ್ ಸೆಕ್ಷನ್ 80C ಮಾತ್ರ ಕೊಟ್ಟಿದ್ದಾರೆ ಎಲ್ಲನೂ. ಸೊ ಒಂದೊಂದಾಗಿ ಬರ್ಕೊಳ್ತಾ ಹೋಗೋಣ. ದಟ್ ಈಸ್ ಟ್ಯೂಷನ್ ಫೀಸ್. Tuition fees rupees 1 lakh. Second one, LIC own life 2 lakh. Next, contribution to PPF, that is 3 lakh. ಸೊ ಇವು ಮೂರನ್ನು ಆ್ಯಡ್ ಮಾಡಿದ್ರೆ ನಮಗೆ 6 lakh ಸಿಗ್ತಾ ಹೋಗುತ್ತೆ. ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಬಂದು 1,50,000 ಮಾತ್ರ. ಸೊ ಈ 6 lakh ಬಂದು ಗ್ರಾಸ್ ಟೋಟಲ್ ಆಫ್ 80C. ಸೊ ಇವೆರಡರಲ್ಲಿ ಯಾವುದು ಲೆಸ್ಸರ್ ಇರುತ್ತೆ, ವಿಚ್ ಎವರ್ ಈಸ್ ಲೆಸ್ಸರ್. ಸೊ 1,50,000 ಇಸ್ ಲೆಸ್ಸರ್, ವಿ ಹ್ಯಾವ್ ಟು ಕನ್ಸಿಡರ್ 1,50,000 ಆಸ್ ದ 80C ಡಿಡಕ್ಷನ್. ಸೊ ಇದೇ 1,50,000 ಈ ಕಡೆ ಕ್ಯಾರಿ ಮಾಡಿಕೊಟ್ರೆ ನಮಗೆ
42 lakh 1,50,000 rupees ಹೋದರೆ ನಮಗೆ 40,50,000 rupees ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಟೋಟಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಒಂದು ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟ್ಯಾಕ್ಸ್ ಲಯಬಿಲಿಟಿ ಏಜ್ ಬಂದ್ಬಿಟ್ಟು ಬಿಲೋ 60 years ಇರೋದ್ರಿಂದ ಸ್ಲ್ಯಾಬ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕೊಟ್ಟಿರೋವಂಥದ್ದು ಟೋಟಲ್ ಇನ್ಕಮ್ ಬಂದ್ಬಿಟ್ಟು 40,50,000 rupees ಇದೆ. ಸೊ ಹಾಕೋಣ ಅಮೌಂಟ್ನ. ಫಸ್ಟ್ ಸ್ಲ್ಯಾಬ್ ರೇಟ್ ದಟ್ ಈಸ್ ಅಮೌಂಟೆಡ್ ಟು rupees 40,50,000 rupees. ಸೊ ಹಾಗಾದರೆ ಸ್ಲ್ಯಾಬ್ ರೇಟಲ್ಲಿ ಫಸ್ಟ್ ಬರುವಂಥದ್ದು ಅಪ್ ಟು 2,50,000 rupees. ಓಕೆ, 2,50,000 rupees. ದೇರ್ ಈಸ್ ನಿಲ್, ಯಾವುದೇ ರೀತಿ ಪರ್ಸೆಂಟೇಜ್ ಕೊಡೋವಾಗಿಲ್ಲ. ಸೊ ಹಾಗಾದರೆ ಅದು ಝೀರೋನೇ ಬರ್ತಾ ಇರುತ್ತೆ. ನೆಕ್ಸ್ಟ್ 2,50,000 ಇಂದ 5 lakh rupees, 5 lakh, ದಟ್ ಈಸ್ 5%. ಸೊ ಇವೆರಡರ ಡಿಫ್ರೆನ್ಸ್ 2,50,000ದಿಂದ 5 ಲಕ್ಷದವರೆಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದನ್ನು ತಗೋಬೇಕು. ಸೊ 2,50,000 rupees ಡಿಫ್ರೆನ್ಸ್ ಇದೆ, ಹಾಕೋಣ. ಇದರ ಮೇಲೆ 5% ಮಾಡ್ಕೋಬೇಕು ನಾವು. ಸೊ 2,50,000 ಇಂಟು 5%. ಸೊ 2,50,000 ಇಂಟು 5% ಮಾಡ್ಕೊಂಡ್ರೆ ನಮಗೆ 12,500 ಸಿಗ್ತಾ ಹೋಗುತ್ತೆ. ಹಾಕೋಣ 12,500. ಆಫ್ಟರ್ ದಟ್ 5 lakh to 10 lakh. ದಟ್ ಈಸ್ 20%. ಓಕೆ, 20% ಇರೋದ್ರಿಂದ ಇದರ ಡಿಫ್ರೆನ್ಸ್ ತಗೋಬೇಕು. 5 lakh to 10 lakh ಎಷ್ಟಿದೆ ಅಂತ. ಸೊ 5 lakh ಇಸ್ ಡಿಫ್ರೆನ್ಸ್ ಇಂಟು 20%. 5 2s are 10, that is 1 lakh rupees interest amount. Next after that 10 lakh to, ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟಿದೆ ನೋಡ್ಕೋಬೇಕು. ಸೊ 2,50,000 ಇದು ಕೂಡ 2,50,000, ಯಾಕಂದರೆ ಇದು ಡಿಫ್ರೆನ್ಸ್ ಅಮೌಂಟ್, ಆದರೆ ಇದಕ್ಕೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲ, 0%. ಸೊ 0 ಬರ್ಕೊಳ್ಳೋಣ. ಸೊ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. 2,50,000 2,50,000 5 lakh ಆಯಿತು. ಸೊ ಇದು 5 lakh. ಸೊ ಇಲ್ಲಿ ನಾವು 10 lakhಗೆ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಸ್ಲ್ಯಾಬ್ ರೇಟ್ನ. ಓಕೆ, ಇಲ್ಲಿರೋದು 40,50,000 rupees. ಸೊ ಇದು ಮೈನಸ್ ಮಾಡ್ಕೊಂಡು ನಮಗೆ 30,50,000 rupees ಸಿಗ್ತಾ ಹೋಗುತ್ತೆ. ಸೊ ಅದು 10 lakh to 30,50,000 rupeesನ ಇದು ಮಾಡ್ಕೋಬೇಕು. ಓಕೆ, ಸಾರಿ 40 lakh ಇರೋ ಅಮೌಂಟ್ನ ಹಾಕೋಬೇಕು. ಸೊ ಡಿಫ್ರೆನ್ಸ್ ಅಮೌಂಟ್ನ ಈ ಕಡೆ ಹಾಕೋಬೇಕು. ಸೊ ಇದು ಡಿಫ್ರೆನ್ಸ್ 10 lakh to 40,50,000ವರೆಗೂ. ಸೊ ದಟ್ ಈಸ್ 30,50,000 ಇಂಟು 30% ಮಾಡಿಕೊಂಡ್ರೆ ನಮಗೆ 30,50,000 ಇಂಟು 30% ಮಾಡಿಕೊಂಡ್ರೆ ನಮಗೆ 9,15,000 rupees ಬರ್ತಾ ಹೋಗುತ್ತೆ. ಸೊ ಹಾಕೋಣ 9,15,000. ಸೊ ಇದನ್ನ ಟೋಟಲ್ ಮಾಡಿಕೊಂಡ್ರೆ ನಮಗೆ ಈ ಅಮೌಂಟ್ ಸಿಗ್ತಾ ಬರಬೇಕು. 2,50,000 ಪ್ಲಸ್ 2,50,000 5 lakh ಪ್ಲಸ್ 5 lakh 10 lakh ಪ್ಲಸ್ 30,50,000. ಸೊ ಟೋಟಲ್ ಇಸ್ 40,50,000 rupees ಕರೆಕ್ಟ್ ಆಗಿದೆ ಅಂತ ಅಮೌಂಟು. ಸೊ ಹಾಗಾದರೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ 12,500 ಪ್ಲಸ್ 1 lakh ಪ್ಲಸ್ 9,15,000. ಸೊ 10,27,500. 10,27,500. This is the tax liability of Mr. Dr. Ronit. ಓಕೆ, ಇಷ್ಟು ಮಾಡಿದ್ರೆ ನಮಗೆ 4 marks ಸ್ಕೋರ್ ಆಗುತ್ತೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿಲ್ಲ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಎಕ್ಸಂಪ್ಷನ್ಸ್ನ ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.